ಹೆಲೋ ಗೈಸ್, ಎಲ್ರಿಗೂ ನಮಸ್ತೆ. ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಗೈಸ್. ಇವತ್ತು KSRTC ಅಜಾದ್ ಟಾಟಾ ಬಸ್ ಫಾರ್ ಈ ಒಂದು ಮೋಡನ್ನು ತಂದಿರ್ತೀನಿ. ಸೊ ಈ ಒಂದು ಮೋಡು ತುಂಬ ಈಸಿಯಾಗಿ ಹಾಕೊಂಡು ಆಡ್ಬೋದು ಗೇಮ್ಗೆ ಅಂತ ಹೇಳ್ತೀನಿ. ನೀವು ಕೂಡ ಈ ಒಂದು ಮೋಡನ್ನು ಗೇಮ್ಗೆ ಹಾಕೋಬೇಕು ಅಂತಂದರೆ ಸ್ವಲ್ಪ ವೇಟ್ ಮಾಡಿ ಈ ಒಂದು ಮೋಡನ್ನು ಹಾಕೋಬೋದು ನೀವು ಅಂತ ಹೇಳ್ತೀನಿ. ಈ ಒಂದು ವೀಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಈ ಮೋಡಿಗೆ ಬರೋದಾದರೆ ಈ ಮೋಡ್ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಗೈಸ್, ಯಾಕೆ ತಡ ಮಾಡೋದು, ಲೇಟ್ ಮಾಡೋದು ಬೇಡ, ಈ ಒಂದು ವೀಡಿಯೋ ಶುರು ಮಾಡೋಣ. ಗೈಸ್, ಏನಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಶುರು ಮಾಡೋಣ ಬನ್ನಿ ಗೈಸ್ ವಿಡಿಯೋನ. ಹೆಲೋ ಗೈಸ್, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಸ್ಸಿಡ್ ಮೋಡ್ದು ಲಿಂಕ್ ಕೊಟ್ಟಿರ್ತೀನಿ. ಲಿಂಕನ್ನು ಓಪನ್ ಮಾಡಿದ್ಮೇಲೆ ಈ ಒಂದು ಪೇಜ್ ಓಪನ್ ಆಗುತ್ತೆ, ಅಂದರೆ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಗೈಸ್. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಅವರು ಅಲ್ಲಿ ಮೋಡ್ ಲಿಂಕ್ಗಳು ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಡೌನ್ಲೋಡ್ ಲಿಂಕ್ಸ್ ಅಂತಿದೆ. ಈ ಒಂದು 3 ಲಿಂಕ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮೋಡು ಮತ್ತು ಲಿವರಿ ಟೆಂಪ್ಲೇಟ್ ಇಷ್ಟನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೈಸ್. ಮೊದಲಿಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಏನಂದರೆ ಇವರ ಒಂದು ಈ ಒಂದು ಮೋಡು ನಾವು ಹಾಕೋಬೇಕು ಅಂತಂದರೆ ಗೈಸ್, ಮೊದಲಿಗೆ ನಮಗೆ ಪಾಸ್ವರ್ಡ್ ಬೇಕಾಗುತ್ತೆ. ಸೊ ನೀವು ಇವರ ಒಂದು ವಿಡಿಯೋನ ಪೂರ್ತಿ ನೋಡಿ, ಕೊನೆ ತನಕ ನೋಡಿ. ಆ ಒಂದು ಪಾಸ್ವರ್ಡ್ ಇಲ್ಲೇ ಸಿಗುತ್ತೆ. ಸೊ ಅದರಿಂದ ನೀವು ಆ ಪಾಸ್ವರ್ಡನ್ನು ತಿಳ್ಕೊಂಡಾದ್ಮೇಲೆ ಗೈಸ್, ಇವಾಗ ಏನು ಮಾಡಬೇಕು ಅಂತಂದರೆ, ಪಾಸ್ವರ್ಡ್ ನಾವು ಹೇಳಂಗಿಲ್ಲ ಗೈಸ್. ಪಾಸ್ವರ್ಡನ್ನು ತಿಳ್ಕೊಂಡಾದ್ಮೇಲೆ ಮೊದಲಿಗೆ ನಾವು ಈ ಒಂದು ಮೋಡ್ ಆಪ್ಷನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಯಾಕಂದರೆ ಎಲ್ಲ ಒಂದು 3 ಕೂಡ ಶೇರ್ ಮೋಡ್ಸ್ ಮುಖಾಂತರನೇ ಕೊಟ್ಟಿದ್ದಾರೆ ಮತ್ತು ಗೈಸ್. ಏನಂದರೆ ನೀವು ಕೊನೆ ತನಕ ಇಲ್ಲಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಇರಬೇಕು ಗೈಸ್ ನೀವು ಇವಾಗ. ಯಾಕಂದರೆ ನೀಟಾಗಿ ನೆಟ್ವರ್ಕ್ ಸಿಗಬೇಕು. ಸೊ ಅದರಿಂದ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ. ಇದು ಲೋಡಿಂಗ್ ಆಗಬೇಕಾಗುತ್ತೆ, ನೀವು ವೆಯ್ಟ್ ಮಾಡಿ ಗೈಸ್. ಇವಾಗ ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ವೆಯ್ಟ್ ಮಾಡಾದ್ಮೇಲೆ ಇಲ್ಲಿ ಅನ್ಲಾಕ್ ಮೋರ್ ಕಂಟೆಂಟ್ ಅಂತ ಏನೋ ಆಯ್ತಲ್ವಾ. ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಶಾರ್ಟ್ ಆ್ಯಡ್ ಅಂತ ಇದೆಯಲ್ವಾ, ಇಲ್ಲಿ ಒಂದು ಶಾರ್ಟ್ಸ್ ನೋಡಬೇಕಾಗುತ್ತೆ. ನೀವು ಫುಲ್ ವಾಚ್ ಮಾಡಾದ್ಮೇಲೆ ಬ್ಯಾಕ್ ಬರಬೇಕಾಗುತ್ತೆ ಗೈಸ್. ಇಲ್ಲಿ ನೋಡಿ ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ವ ನಿಮಗೆ ಮೇಲ್ಗಡೆ, ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಹಿಂಗೆ ಮಾಡಿದ ನಂತರ ಇಲ್ಲಿ ನಿಮಗೆ ಈ ಥರ ಒಂದು ಆಪ್ಷನ್ ಕಾಣುತ್ತೆ, KSRTC ಅಜಾದ್ ಬಿಲ್ಟ್ ಟಾಟಾ ಬಸ್ 4 ಮೋಡ್ ರಿಲೀಸ್ ಬಸ್ಸಿಟ್ ಡೌನ್ಲೋಡ್ ನೋವು ಅಂತ ಇದೆಯಲ್ವಾ. ಸೊ ನಾವು ಈಗ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಗೈಸ್. ಕೆಳಗಡೆ ಬರಬೇಕಾಗುತ್ತೆ. ನೀವು ಕೆಳಗಡೆ ಬಂದಾದಮೇಲೆ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ಮೊದಲಿಗೆ ಗೈಸ್. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿದೆಯಲ್ವಾ, ಈ ಒಂದು ಡೌನ್ಲೋಡ್ ಆಪ್ಷನನ್ನು ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿ ಗೈಸ್. ಗೈಸ್, ಇವಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಿ, ಮತ್ತೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ 2 ಸೆಕೆಂಡ್ 1 ಸೆಕೆಂಡ್ ವೆಯ್ಟ್ ಆದಮೇಲೆ ಐ ಆಮ್ ನಾಟ್ ಎ ರೋಬಟ್ ಅಂತ ಆಯ್ತಲ್ವಾ, ಇದನ್ನು ನಮ್ಗೆ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿರಿ, ಅದರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೈಸ್. ಇವಾಗ ಇದು ಕ್ಯಾಪ್ಚಾ ವೆರಿಫಿಕೇಷನ್ ಆಗಿದೆ. ಕ್ಯಾಪ್ಚಾ ಅಂತ ಇದೆಯಲ್ವ, ಇದು ವೆರಿಫಿಕೇಷನ್ ಆಯಿತು. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಗೈಸ್, ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇದೆಯಲ್ವಾ, ಇದನ್ನು ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಮಾಡಿ ಗೈಸ್. ಈಗ ಪ್ರೆಸ್ ಮಾಡಿದ ನಂತರ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಸೊ ನೀವು ಏನು ಮಾಡಬೇಕು ಅಂತಂದರೆ, ಆ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದೀರಾ, ನೋಡಾದ್ಮೇಲೆ ಅಲ್ಲಿ ಪಾಸ್ವರ್ಡ್ ಅಂತ ಸಿಗುತ್ತೆ. ಆ ಪಾಸ್ವರ್ಡನ್ನು ತೆಗ್ದು ಇಲ್ಲಿಗೆ ಹಾಕಬೇಕಾಗುತ್ತೆ ನೀವು. ಸೊ ನೀವು ಪ್ರೆಸ್ ಮಾಡಿ, ಪ್ರೆಸ್ ಮಾಡಾದ್ಮೇಲೆ ಅಲ್ಲಿ ಪಾಸ್ವರ್ಡನ್ನು ತೆಗ್ದು ಹಾಕಿ. ಗೈಸ್, ನಾನು ಪಾಸ್ವರ್ಡ್ ಹಾಕಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಗೈಸ್. ಇವಾಗ ಪ್ರೆಸ್ ಮಾಡಾದ್ಮೇಲೆ ನೀವು ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ ಗೈಸ್. ಬ್ಯಾಕ್ ಬರಬೇಕಾಗುತ್ತೆ, ನೀವು ಬ್ಯಾಕ್ ಬನ್ನಿ. ಅದಾದಮೇಲೆ ಈ ಥರ ಓಪನ್ ಆದರೆ ಮತ್ತೆ ನೀವು ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈಗ ಈ ಥರ
ಬರುತ್ತೆ. ಇಲ್ಲಿ ನೀವು ಒಂದು ಹ್ಯಾಡ್ಸ್ ಬರ್ಬೋದು, ಒಂದು ಸುಮಾರು ಬಾರಿ ಹ್ಯಾಡ್ಸ್ ಬರುತ್ತೆ. ಬ್ಯಾಕ್ ಬನ್ನಿ, ಹ್ಯಾಡ್ಸ್ ಆದಮೇಲೆ ಕ್ಲೋಸ್ ಮಾಡಿ. ಈ ಥರ ಇಲ್ಲಿ ಕ್ಲೋಸ್ ಅಂತ ಆಪ್ಷನ್ ಕಾಣುತ್ತಿಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಡೌನ್ಲೋಡ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಯಾಕಂದರೆ ಈ ಥರ ಬಂದಿದೆ, ನಾನು ಆವಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಿಮಗೆ ಅಲ್ಲಿ ಡೌನ್ಲೋಡ್ ಅಂತ ಇಲ್ಲೇ ಕಾಣುತ್ತೆ. ಎಲ್ಲಿ ಅಂದರೆ ಇಲ್ಲೇ ಕಾಣುತ್ತೆ ನಿಮಗೆ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇಲ್ಲೇ ನಿಮಗೆ ತೋರಿಸ್ತಾ ಇರುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ನನಗೆ ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಿದೆ ಡೌನ್ಲೋಡ್ ಅಂತ ಆಪ್ಷನ್ನು. ಡೌನ್ಲೋಡ್ ಅಗೇನ್ ಅಂತ ಇದೆ. ಆಗ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನೀವು ಬ್ಯಾಕ್ ಬರಬೇಕಾಗುತ್ತೆ ಗೈಸ್. ಈಗ ಲಿರುವರಿನೂ ಕೂಡ ಇದೇ ಟೈಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದೇನಿಲ್ಲ ಗೈಸ್, ಡೈರೆಕ್ಟು ಶೇರ್ ಮೋಡ್ಸ್ ಮುಖಾಂತರ ಬಂದ್ಬಿಡುತ್ತೆ ಗೈಸ್. ಇಲ್ಲಿ ನೀವು ಪಾಸ್ವರ್ಡು ಅವಾಗಲೇ ಹಾಕಿರ್ತೀರಲ್ಲ, ಸೊ ಅದರಿಂದ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಕಾಣುತ್ತೆ. ಸೇಮ್ ಇದೇ ಥರ ಮೊದಲು ನಿಮ್ಗೆ ಹೇಳಿದ್ನಲ್ಲ, ಸೇಮ್ ಅದೇ ಥರ ಇದನ್ನು ಕೂಡ ಹಂಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಇದನ್ನು ಪ್ರೆಸ್ ಮಾಡಾದ್ಮೇಲೆ ನೀವು ಬ್ಯಾಕ್ ಬರಬೇಕಾಗುತ್ತೆ. ಇದಾದಮೇಲೆ ಡೌನ್ಲೋಡ್ ಅಂತ ಕಾಣುತ್ತಲ್ವಾ, ನೀವು ಡೌನ್ಲೋಡ್ ಅನ್ನೋ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಇಷ್ಟೇ ಗೈಸ್, ನಾನು ಆವಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಟೆಂಪ್ಲೇಟ್ಸನ್ನು ಸೇಮ್ ಇದೇ ಥರ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಟೆಂಪ್ಲೇಟನ್ನು ಇದನ್ನು ಬೇಕಿದು. ಸೊ ಅದರಿಂದ ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಏನಂದರೆ, ನೀವು ಈ ಒಂದು ಬಸ್ಸಿಡ್ ಮೋಡನ್ನು ಗೇಮ್ಗೆ ಹಾಕೋಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಆ್ಯಪ್ ಇರಬೇಕಾಗುತ್ತೆ ಗೈಸ್. ಏನಂದರೆ ಜೆಡ್ ಆರ್ಚರ್ವರ್ ಆ್ಯಪ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಸೊ ಅದು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಏನಂತಾರೆ ಗೈಸ್, ಈ ಥರ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಗೈಸ್ ನೀವೇನು ಮಾಡಬೇಕಾಗಂತಂದರೆ ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ನೀವು. ಗೈಸ್ ಈಗ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ಡೌನ್ಲೋಡ್ ಪಕ್ಕದಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತಿದೆಯಲ್ವಾ, ಅದನ್ನು ತೋರಿಸ್ತೀನಿ ನೋಡಿ ನೀವು. ಇದು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡೇಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ನೀವು ಯಾವಾಗ ಒಂದು ಮೋಡನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಲ್ಲೇ ಇರುತ್ತೆ. ಸೊ ನಂದು ಇಲ್ಲಿ ಕಾಣಿಸ್ತಿದೆ ನಿಮಗೆ KSRTC ಟಾಟಾ ಬಸ್ ಫಾರ್ ಆಜಾದ್ ಬಸ್ಸಿಡ್ ಮೋಡ್ ಅಂತ ಇದೆ ಅಲ್ವಾ ಗೈಸ್. ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಗೇಮ್ಗೆ ಹಾಕೋಬೇಕಾಗುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿ ಅಮ್ಕಿಟ್ಕೊಳ್ಳಿ. ಪ್ರೆಸ್ ಮಾಡಾದ್ಮೇಲೆ ಕಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ನೀವು. ಕ್ಲಿಕ್ ಮಾಡಾದ್ಮೇಲೆ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಕಾಣುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೀವು ಡಿವೈಸ್ ಸ್ಟೋರೇಜ್ ಅಂತ ಕಾಣ್ತಿದೆಯಲ್ವಾ, ಇಲ್ಲಿ ಫಸ್ಟ್ ಒನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇವಾಗ ಕ್ಲಿಕ್ ಮಾಡಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬಸ್ಸಿಡ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ನೀವು ಅದನ್ನು ಹುಡುಕಬೇಕಾಗುತ್ತೆ. ಸೊ ಇಲ್ಲೇ ಕಾಣಿಸ್ತಿದೆ ನಿಮಗೆ ಬಸ್ಸಿಡ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವೇನು ಮಾಡಿ ಅಂತಂದರೆ ಇಲ್ಲಿ ಮೋಡ್ಸ್ ಅಂತ ಒಂದು ಕಾಣಿಸ್ತಿದೆಯಲ್ವ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ನೀವು. ಗೈಸ್ ಇವಾಗ ನೀವು ಕ್ಲಿಕ್ ಮಾಡಿದ್ಮೇಲೆ ಏನಿಲ್ಲ ಗೈಸ್, ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಗೈಸ್. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಅದು ಕ್ಲಿಕ್ ಮಾಡಿ ಗೈಸ್ ನೀವು ಪೇಸ್ಟು. ಆ್ಯಕ್ಚುಲಿ ನಾನು ಆವಾಗಲೇ ಮಾಡಿದ್ದೀನಿ ಗೈಸ್. ಸೊ ನೀವು ಅದು ಪೇಸ್ಟ್ ಮಾಡಿದ್ಮೇಲೆ ಅದು ಆಗುತ್ತೆ, ಏನಿಲ್ಲ ತೊಂದರೆ. ಇಷ್ಟು ಮಾಡಿದ್ಮೇಲೆ ಗೈಸ್ ಇಷ್ಟೇ ಗೈಸ್, ಗೇಮ್ಗೆ ಹಾಕ್ಕೊಂಡು ಆಡ್ಬೋದು, ಗೇಮಲ್ಲೇ ಇರುತ್ತೆ ನೀವು. ಇಷ್ಟೇ ಗೈಸ್. ಹಾಗೆ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೈಸ್. ಎಲ್ರಿಗೂ ಬೈ ಬೈ ಗೈಸ್.